ನನ್ನ ಹೃದಯ ಸಾಫ್ಟ್ ಕೊಬ್ಬು. ಸೂಪರ್ ಸೂಪರ್ ಹೇಳು. ಅಳ್ತಾಳೆ ಅಂದ್ಕೊಂಡು ನಗಾಡ್ತಿದ್ದ ನೋಡಿ. ಅವಳು ಒಂಚೂರು ಬೇಜಾರಾಗ್ತಿಲ್ಲ ನಾವು ಹೋಗ್ತೀವಿ ಈಗ ಅಂತ. ಹೋಗ್ಲೇಬೇಕು ತಾನೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾನು ನಿಮ್ಮ ಜ್ಯೋತಿ ಸಿಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾವು ಕೂರ್ಗಿಗೆ ಬಂದಿರೋ ಅಂಥದ್ದು. ಇಲ್ಲಿ ಮೊರಾರ್ಜಿ ಸ್ಕೂಲ್ ಉಂಟು ಒಂದು, ಅಲ್ಲಿ ನನ್ನ ಮಾವನ ಮಗಳು ಓದ್ತಾ ಇರೋದು ಪ್ರತೀಕ್ಷಾ ಅಂತ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಅವಳನ್ನ ನೋಡಿರ್ತೀರಾ. ಅವಳು ಇಲ್ಲಿಗೆ ಬಂದು ಆಲ್ಮೋಸ್ಟ್ 2 years ಆಯಿತು. ನಾನು ಒನ್ ಡೇ ಕೂಡ ಹೋಗಿ ಅವಳನ್ನ ನೋಡ್ಲಿಕ್ಕೆ ಆಗಿರಲಿಲ್ಲ. ಪಾಪ ತುಂಬ ಬೇಜಾರು ಮಾಡ್ಕೋತಿದ್ಲು, ಯಾವಾಗ್ಲೂ ಹೋಗಲಿಕ್ಕೆ ಆಗಿರಲಿಲ್ಲ. ಸೊ ನನಗೂ ಅದೊಂದು ಬೇಜಾರಿತ್ತು, ಹೋಗಲಿಕ್ಕೆ ಆಗಿಲ್ಲಲ್ಲ ಅಂತ. ರಜಕ್ಕೆಲ್ಲ ಬರ್ತಾಳೆ, ಬಟ್ ಮಕ್ಳಿಗೊಂದು ಫೀಲ್ ಇರುತ್ತಲ್ವ, ಅಲ್ಲಿ ಪೇರೆಂಟ್ಸ್ನೆಲ್ಲ ಬಿಟ್ಟಿರ್ತಾರೆ, ಯಾರಾದರೂ ನೋಡ್ಲಿಕ್ಕೆ ಬಂದರೆ ಒಂದು ಖುಷಿ ಅಲ್ವಾ. ಸೊ ಸರ್ಪ್ರೈಸ್ ಕೊಡೋಣ ಅಂತ ಸರ್ಪ್ರೈಸ್ ವಿಸಿಟ್ ಮಾಡಿದ್ವಿ. ಅಲ್ಲಿ ಅವಳಿಗೆ ವೆಯ್ಟ್ ಮಾಡ್ತಾ ಕೂತಿದ್ವಿ. ಪಾಪ ಅಲ್ಲಿ ಎಷ್ಟೊಂದು ಜನ ಮಕ್ಕಳು ಬಂದು ಒಂದು ಕಾಲ್ ಮಾಡಿಕೊಡ್ತೀನಿ ಪ್ಲೀಸ್ ನಮ್ಮ ಪೇರೆಂಟ್ಸಿಗೆ ಫೋನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ರು. ಗುರು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗಾಯ್ಸ್ ನಮಗೆ. ಅಲ್ಲಿ ಪರ್ಮಿಷನ್ ಇಲ್ಲ, ಆ ಥರ ಎಲ್ಲ ತುಂಬ ಸ್ಟ್ರಿಕ್ಟಲ್ಲಿ. ಪೇರೆಂಟ್ಸಲ್ಲಿನೂ ಕೂಡ ಎಲ್ಲರೂ ನೋಡ್ಲಿಕ್ಕೆ ಹೋಗೋ ಹಾಗಿಲ್ಲ. ಅಲ್ಲಿ ಯಾರ್ಯಾರನ್ನ ಮೆನ್ಷನ್ ಮಾಡಿರ್ತಾರೆ ನೇಮು, ಅವ್ರು ಮಾತ್ರ ನೋಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಸೊ ನಾವು ಹೋಗಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಸಂಡೇ ನಾವು ಹೋಗಿದ್ದು ಆ್ಯಕ್ಚುಲಿ. ಸ್ವಲ್ಪ ಜನ ಅಷ್ಟೇ ಮಕ್ಕಳು ಆಚೆ ಇದ್ದರು. ಅಲ್ಲಿ ನಮಗೆ ಫುಲ್ ಮುಂದೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ. ನೋಡಿ ಇದೇ ಸ್ಕೂಲು. ಸೊ ನಾವು ಬೇಗ ರಿಟರ್ನ್ ಆಗಬೇಕಿತ್ತು. ಸೊ ಒಂದು 20 minutes ವೆಯ್ಟ್ ಮಾಡಿದ್ವಿ. ಫೈನಲಿ ಬಂದು ಅವಳು ಪೇರೆಂಟ್ಸ್ ಬಂದುಂಟು ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತಾಳೆ, ಸಂಡೇ ಅಲ್ವಾ. ಮತ್ತು ನನ್ನ ಮಗ ನೋಡಿದ ತಕ್ಷಣ ಕನ್ಫರ್ಮ್ ಆಯ್ತು ಅವಳಿಗೆ. ಫುಲ್ ಖುಷಿ ಆದ್ಲು ನಾವೇ ಅಂತ ಗೊತ್ತಾಗಿ. ಅವಳು ಆಲ್ಮೋಸ್ಟ್ 1.5 ವರ್ಷದಿಂದ ನಮ್ಮನೆಯಲ್ಲೇ ಬೆಳೆದಿದ್ದು. ಅವಳನ್ನ ಚಿಕ್ಕ ವಯಸ್ಸಿಂದ ಬಂಗಾರಿ ಅಂತಲೇ ಕರಿತಿದ್ವಿ. ಸೊ ಇವಾಗ ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಮಾಡಿಕೊಂಡು ಬಂಗು ಅಂತ ಕರಿತೀವಿ ಅವಳನ್ನ. ಅವಳ ಹೆಸರು ಬಂದು ಪ್ರತೀಕ್ಷಾ ಅಂತ. ನೋಡಿ ಬಂಗು ಸ್ಕೂಲಿಗೆ ಬಂದಿದ್ದೀವಿ. ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀವಿ ಇವತ್ತು. ಫುಲ್ ಖುಷಿ, ಅನ್ಎಕ್ಸ್ಪೆಕ್ಟೆಡ್, ನಿಜವಾಗ್ಲೂ ಗೊತ್ತಿರಲಿಲ್ಲ. ಖುಷಿ ಆಯ್ತಾ? ಫುಲ್. ನನ್ನ ಹೃದಯ ಸಾಫ್ಟ್ ಕೊಬ್ಬು. ಸೊ ಬೇಸಿಕ್ಲಿ ವಿಸಿಟರ್ಸ್ಗೆ ಸ್ಕೂಲ್ ತನಕ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ ಅಂತೆ. ಸೊ ಮಕ್ಕಳು ಬಂದರೆ ಮಕ್ಕಳೊಟ್ಟಿಗೆ ಅಲ್ಲಿ ತನಕ ಹೋಗಿ ಎಂಟ್ರೆನ್ಸ್ ತನಕ ಹೋಗ್ಬಿಟ್ಟು ಬರ್ಬೋದು. ಸೊ ನಾವು ನೋಡ್ಕೊಬರೋಣ ಅಂತ ಹೊರಟ್ವಿ. ನೋಡಿ ವೆಲ್ ಆ್ಯಂಡ್ ಗುಡ್ಡಾಗಿ ಮೇಂಟೈನ್ ಮಾಡಿರೋ ಸ್ಕೂಲು, ಫುಲ್ ಹೈಜಿನಾಗಿ ಇಟ್ಟಿದ್ದಾರೆ. ಮತ್ತು ಫುಡ್ ಮ್ಯಾಟರು ಅಷ್ಟೇ, ಫುಡ್ಡು ತುಂಬ ಚೆನ್ನಾಗಿ ಕೊಡ್ತಾರೆ ಮಕ್ಕಳಿಗೆ. ನಾನೊಂದು ಸಮ್ಟೈಮ್ಸ್ ಫೋಟೋಸ್ ನೋಡಿದ್ದೀನಿ ಫುಡ್ದು. ಮೀಟಿಂಗ್ ಅವರ್ಸ್ ಮುಗೀತು, ಈಗ ವಾಪಸ್ ಡ್ರಾಪ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ಅಳ್ತಾಳೆ ಅಂದ್ಕೊಂಡು ನಗಾಡ್ತಿದ್ದ ನೋಡಿ. ಅವಳು ಒಂಚೂರು ಬೇಜಾರಾಗ್ತಿಲ್ಲ ನಾವು ಹೋಗ್ತೀವಿ ಈಗ ಅಂತ. ಏನು ಮಾಡೋದು, ಹೆಂಗಿದ್ರು ಹೋಗ್ಲೇಬೇಕು ತಾನೆ. ಅದನ್ನು ಹೋಗ್ತೀವಿ ಅಂತ ಬೇಜಾರಾಗ್ತಿಲ್ವ? ಅಳಲ್ವ ನೀನು? ಅಭ್ಯಾಸ ಅಂತ ಅವ ಮುಂಚೆ ಸಿಕ್ಕಾಪಟ್ಟೆ ಹೇಳ್ತಿದ್ದಂತೆ, ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಸ್ಕೂಲ್ ತೋರಿಸ್ತೀನಿ ಇವಾಗ. ಇದೇ ಸ್ಕೂಲ್ ಅಲ್ಲ ಮಂಗು? ಆ ಕಡೆ ಇದಾ ಹಾಸ್ಟೆಲ್ಲು. ಇದು ಬಾಯ್ಸ್ಗೆ ಸಪ್ರೇಟು, ಗರ್ಲ್ಸ್ಗೆ ಸಪ್ರೇಟ್ ಇರುತ್ತೆ ಸ್ಕೂಲು. ಚೆನ್ನಾಗುಂಟು, ಚೆನ್ನಾಗಿ ಮೇಂಟೈನ್ ಮಾಡುಂಟಲ್ಲ ಸ್ಕೂಲು. ನೋಡಿ ಬಾಯ್, ನೀವು ನೋಡ್ತಾ ಇದ್ದೀವಿ ಅಲ್ಲಿ ಬೇಡ. ಖುಷಿಯಾಗಿದ್ದು. ನನ್ನ ಮಗ ಚಿಕ್ಕ ಪಾಪು ಇದ್ದಾಗಿಂದ ನಮ್ಮನೇಲೆ ಜಾಸ್ತಿ ಇದ್ಲು. ಸೋನಿ ಬಿಟ್ಟು ಬರ್ಲಿಕ್ಕೆ ಮನ್ಸಿಲ್ಲ, ಅವಳನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಹಠ ಮಾಡ್ತಿದ್ದ, ಅಳ್ತಿದ್ದ ಪಾಪ ಅವನು. ಅಕ್ಕನ ಮನೆ ಕರ್ಕೊಂಡು ಹೋಗೋಣ ಮುದ್ದು, ಕರಿ ಅಕ್ಕ ಬಾ ಹೋಗೋಣ ಅಂತೇಳಿ. ಇಲ್ಲೇ ಇಟ್ಕೊ ನೀನು ಸೇರಿಸ್ಕೊಬಿಡು. ಬಾಯ್ ಅಪ್ಪು, ಬರ್ತೀಯ ಬಂಗು? ಬಾಯ್. ನನ್ನ ಮಗನಿಗೆ ಅವಳಂದ್ರೆ ತುಂಬ ಇಷ್ಟ. ಅವಳು ಬಂದರೆ ನನ್ನೊಟ್ಟಿಗೆ ಬರಲ್ಲ, ಅವನು ಅಷ್ಟು ಇಷ್ಟಪಡ್ತಾನೆ ಅವಳನ್ನ. ಇವಾಗಲೂ ಕರ್ಕೊಂಡು ಹೋಗೋಣ ಅಂತ ಸಖತ್ ಹಠ ಮಾಡ್ದ ಅವನು. ಸರಿ ಬಾಪು, ಅಕ್ಕನ ಕಳ್ಸಲ್ಲ. ಬಾಯ್ ಬಂಗು. ಏನುವಾ ಅಪ್ಪು, ಯಾಕೆ ಅಳ್ತಿರೋದು? ಅವ್ರ ಮ್ಯಾಮ್ ಹೊಡಿತಾರ ಮಗನೇ, ಕರ್ಕೊಂಡು ಹೋಗಂಗಿಲ್ಲ ಅವಳನ್ನ. ಇನ್ನೊಂದು 3 months ಬರ್ತಾಳೆ ರಜಕ್ಕೆ, ಅವಾಗ ಮನೆ ಕರ್ಕೊಂಡು ಹೋಗೋಣ. ಸೊ ನಾವು ರಿಟರ್ನ್ ಹೊರಟ್ವಿ ಅವಳನ್ನ ನೋಡಿಕೊಂಡು. ಹೋಗ್ತಾ ನಮ್ಮ ರೋಡ್ ತೋರಿಸ್ತೀನಿ ಬನ್ನಿ, ನಮ್ಮ ಮಲ್ನಾಡು ರೋಡ್ ತೋರಿಸ್ತೀನಿ. ನಾವು ರಜಾ ಮುಗಿಸ್ಕೊಂಡು ಅಕ್ಕನ ಬೆಂಗಳೂರಿಗೆ ಕರ್ಕೊಂಡು ಹೋಗೋಣ, ಆಯ್ತಾ? ಕೊಡ್ತೀಯಾ?
ಸೊ ನಾವು ಹೊರಟ್ವಿ. ನಮ್ಮದು ಬಂದುಬಿಟ್ಟು ಮಲೆನಾಡು, ಸಕಲೇಶ್ಪುರದ ಹತ್ರ. ನೋಡ ಬನ್ನಿ ನಮ್ಮೂರು ರೋಡು, ಕಾಫಿ ತೋಟ ಎಲ್ಲ ತೋರಿಸ್ತೀನಿ. ಏನು 1 ನಿಮಿಷ ಅಂತೆ. ಇದು ನೋಡಿ ನಮ್ಮದು ಮಲೆನಾಡು. ನಮ್ಮ ಮಡಿಕೇರಿ ಸೈಡೆಲ್ಲ ಕಾಫಿ ತೋಟ ಇರಲ್ಲ, ಟೀ ಎಸ್ಟೇಟ್ಸ್ ಇರುತ್ತೆ. ಇಲ್ಲಿ ಸಕಲೇಶ್ಪುರ ಆಗಿರೋದ್ರಿಂದ ಈ ಕಡೆ ಕಾಫಿ ಎಸ್ಟೇಟ್ಸ್ ಇರುತ್ತೆ. ಆ ಸೈಡ್ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಮ್ಮ ಕಡೆ ಎಲ್ಲ ಸ್ವಲ್ಪ ಆನೆ ಕಾಟ ಜಾಸ್ತಿ ಸಕಲೇಶ್ಪುರ ಸೈಡ್ ಅವ್ರದ್ದು. ಅದಕ್ಕೆ ಬೇರೆ ಬೆಳೆಗಳನ್ನ ಬೆಳೀಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀವಿ. ಇದು ನೋಡಿ ಕೂರ್ಗ್ ಸೈಡೇನೆ, ಕೊಡ್ಲಿಪೇಟೆ ಸಂತೆ ನಡೀತಾ ಇತ್ತು ಇಲ್ಲಿ. ನೋಡಿ ಇಲ್ಲೇ ಬೇರೆ ಥರ ಸಂತೆಗಳು, ನಮ್ಮ ಕಡೆಗೆ ಹಾಸನ ಬ್ಯಾಂಗ್ಳೂರ್ ಸೈಡ್ ಕಂಪೇರ್ ಮಾಡಿದ್ರೆ ಇಲ್ಲಿ ಬೇರೆ ಥರನೇ ಇರುತ್ತೆ. ಮನೆಗಳು ಅಷ್ಟೇ ಎಲ್ಲೆಲ್ಲೋ ಒಂದಿರುತ್ತೆ, ಸುತ್ತಮುತ್ತ ಬರೀ ನೇಚರ್ಸೇ ಇರುತ್ತೆ. ಯಾವ ಜನಗಳು ಜಂಜಾಟ ಇರಲ್ಲ, ಟ್ರಾಫಿಕ್ ಇರಲ್ಲ, ಚೆನ್ನಾಗಿರುತ್ತೆ. ನಮ್ಮ ಮಲೆನಾಡು ಸಕಲೇಶ್ಪುರ ಎಲ್ಲ ಆ ಕಡೆ ಸೈಡವ್ರಿಗೆ ಗೊತ್ತಿರುತ್ತೆ ಅದು ನೇಚರ್ ಬಗ್ಗೆ ಎಲ್ಲ ಹೇಗಿರುತ್ತೆ ಅಂತ. ನಮ್ಮ ಮಲೆನಾಡು ಸೈಡಲ್ಲಿ ಸ್ವಲ್ಪ ಈ ಕಬ್ಬುಗಳು ಮತ್ತು ತರಕಾರಿಗಳು ಸ್ವಲ್ಪ ಕಡಿಮೆ ಬೆಳೆಯೋದು ನಾವು. ಯಾಕಂದರೆ ನಮ್ಮ ಸೈಡೆಲ್ಲ ಆನೆಗಳು, ನಾಯಿ, ಬೆಕ್ಕು ಮತ್ತು ಹಸುಗಳ ಥರ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಏನೇನು ಬೇಕೆಲ್ಲ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಿರುತ್ತೆ. ಹಂಗಾಗಿ ಸ್ವಲ್ಪ ಆನೆ ಕಾಟಕ್ಕೇ, ಆನೆ ಭಯಕ್ಕೇ ಬೇರೆ ಬೆಳೆಗಳನ್ನ ಬೆಳೆಯಲ್ಲ ನಮ್ಮಲ್ಲಿ. ಕಾಫಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ನೋಡಿ ಇದು ಬ್ರಿಡ್ಜ್ ವ್ಯೂ ತುಂಬ ಚೆನ್ನಾಗಿತ್ತು. ನಮಗೆ ಟೈಮ್ ಇದ್ದಿದ್ರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಟೈಮ್ ಆಗಿಲ್ಲ ನಾವು. ನೋಡಿ ಕಾಫಿ ಎಸ್ಟೇಟ್ಸ್. ನಿಮಗೆ ಮಲೆನಾಡು ಸೈಡ್ ಎಂಟರ್ ಆದ ತಕ್ಷಣ ಫುಲ್ಲು ಮಲೆನಾಡು ಮುಗಿಯೋ ತನಕ ಆಲ್ಮೋಸ್ಟ್ ಕಾಫಿ ಎಸ್ಟೇಟ್ಗಳೇ ಸಿಗುತ್ತೆ. ಮೆಣಸು, ಕಾಫಿ, ಈ ಮಸಾಲೆ ಐಟಮ್ಗಳು ಜಾಸ್ತಿ ನಮ್ಮ ಕಡೆ ಬೆಳೆಯೋದು. ನೋಡಿ ವೆದರ್ ಫೋನ್ನಲ್ಲೇ ಚೆನ್ನಾಗಿ ಫೀಲ್ ಆಗ್ತಾ ಉಂಟು. ಅಲ್ಲಿ ನಮ್ಗೆ ಲೈವಲ್ಲಿ ಇನ್ನೂ ಚೆನ್ನಾಗಿ ಅನ್ನಿಸ್ತು. ಸೊ ಎಲ್ಲ ಮುಗಿಸ್ಕೊಂಡು ಒಂದು ತಮ್ಮನ ಮನೆಗೆ ಹಾಸನ ರೀಚ್ ಆದ್ವಿ. ತುಂಬ ದಿನ ಆಗಿತ್ತು ಹೋಗಿ. ಸೊ ಅಲ್ಲಿಗೂ ಸರ್ಪ್ರೈಸ್ ವಿಸಿಟ್ ಮಾಡಿದ್ವಿ. ಸುಮ್ಮನೆ ಪಿಜ್ಜಾ ಬೇಕು ಅಂತ ಹಠ ಮಾಡಿದ್ಲು. ಅವ್ಳು ತಿನ್ನಲ್ಲ, ಅವಳೇ ಸೇಳ್ಕೊಂಡು ನಾವೆಲ್ಲ ತಿಂದ್ವಿ. ಸುಮ್ಮನೆ ತೊಗೊಂಡು ಹೋದೆ, ಖುಷಿ ಆಗ್ತಾಳೆ ಅಂತ. ನೋಡೋಣ ಎಕ್ಸ್ಪ್ರೆಷನ್ ಹೇಗಿತ್ತು ಅಂತ. ನಮ್ಮ ಪುನೀತ್ ಥರ ಇದು ನಮ್ಮ ಚುಕ್ಕು, ನಗೆ ಮುಗದ ರಾಜಕುಮಾರಿ, ಯಾವಾಗಲೂ ನಗ್ತಿರುತ್ತೆ ಇದು. ಸೂಪರ್ ಸೂಪರ್ ಹೇಳು. ಸೊ ಲಾಸ್ಟ್ ನಮ್ಮ ಚುಕ್ಕು ಆಟಾಡೋ ತನಕ ಆಟಾಡಿ ಪಿಜ್ಜಾನಲ್ಲಿ ಒಂದು ತಿನ್ಬಿಟ್ಟು ಮಿಸ್ ಆಗ್ತು ಎಲ್ಲನೂ. ಸೊ ನಾವು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮತ್ತೆ ಬ್ಯಾಂಗ್ಳೂರ್ ರಿಟರ್ನ್ ಆದ್ವಿ. ಸೊ ಗಾಯ್ಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋ ಸಿಗೋಣ. ಬಾಯ್.